ಬೆಂಗಳೂರಿನಲ್ಲಿ ಬಿಜೆಪಿ ಅತೃಪ್ತರ ನಾಯಕರ ಸಭೆ ಸದಾಶಿವನಗರದಲ್ಲಿ ನಡೀತಾ ಇದೆ. ಗೌಪ್ಯ ಮೀಟಿಂಗ್. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಸಭೆಗೆ ಹಾಜರಾಗಿದ್ದಾರೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿಯ ಸಭೆ. ಇದು ಬಿಜೆಪಿ ನಾಯಕರ ಅತೃಪ್ತ ನಾಯಕರ ಸಭೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಅತೃಪ್ತರ ಸಭೆ ಇದು ಸದಾಶಿವನಗರದಲ್ಲಿ ನಡೀತಾ ಇದೆ. ಗೌಪ್ಯ ಮೀಟಿಂಗ್, ಗುಪ್ತ ಮೀಟಿಂಗ್ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಕುಮಾರ್ ಬಂಗಾರಪ್ಪ ಸಭೆಗೆ ಹಾಜರಾಗಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲೇನೆ ಈ ಬಿಜೆಪಿಯ ಮೀಟಿಂಗ್ ನಡೀತಾ ಇದೆ. ಬಿಜೆಪಿ ನಾಯಕರೇನೆ, ಎಲ್ಲರೂ ಕೂಡ ದಿಗ್ಗಜ ನಾಯಕರು, ಆದರೆ ಸೆಪರೇಟ್ ಆಗಿ ಇವರೇ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದು, ಬಿಜೆಪಿ ಪಕ್ಷದಲ್ಲಿ ತಮಗಿರುವಂತಹ ಅಸಮಾಧಾನ, ಅದು ರಾಜ್ಯಾಧ್ಯಕ್ಷರ ವಿಚಾರಕ್ಕಾಗಿರಬಹುದು, ಬೇರೆ ಬೇರೆ ಕಾರಣಗಳಾಗಿರಬಹುದು, ಅದೆಲ್ಲವನ್ನೂ ಕೂಡ ಇಲ್ಲೇ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಅತೃಪ್ತ ನಾಯಕರ ಸಭೆ ಮತ್ತೊಂದು ಕಡೆ ನಡೀತಾ ಇದೆ. ಸದಾಶಿವನಗರದಲ್ಲಿ ಈ ಒಂದು ಗುಪ್ತ ಮೀಟಿಂಗ್ ನೋಡ್ತಾ ಇದ್ದೀವಿ. ಒಂದು ಕಡೆ ಕುಮಾರ್ ಬಂಗಾರಪ್ಪ ಇದ್ದಾರೆ, ಪ್ರತಾಪ್ ಸಿಂಹ, ಅದ್ರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, 4 ಜನ ಅತೃಪ್ತ ನಾಯಕರಿದ್ದಾರೆ. ಸೊ ಮತ್ತೆಲ್ಲ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಯಾಕಂತಂದ್ರೆ ಸದ್ಯಕ್ಕೆ ಬಸನಗೌಡ ಪಾಟೀಲ್ ಅಂತೂ ಯಾವುದೇ ವಿಚಾರ ಆಗಿರ್ಬೋದು ಬಿಜೆಪಿಯನ್ನ ಇದ್ದಂಗೆ ಹೇಳ್ತಾರೆ. ಜೊತೆಗೆ ಬೇರೆ ಹಗರಣಗಳ ಜೊತೆಗೆ ನಮ್ಮ ಪಕ್ಷದಲ್ಲಿರೋರ ಹಗರಣಗಳು ಕೂಡ ತನಿಖೆ ಆಗಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ. ಇನ್ನು ಪ್ರತಾಪ್ ಸಿಂಹ ಅವರಿಗೆ ಕಳೆದ ಬಾರಿ MP ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೆ ಅಂತೂ ಬೇಸರ ಇದ್ದೇ ಇದೆ. ರಮೇಶ್ ಜಾರಕಿಹೊಳಿ ಅವರು ಕಳೆದ ಬಾರಿ ಸಚಿವ ಸ್ಥಾನವನ್ನ ಕಳ್ಕೊಂಡ ನಂತರದಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು. ಇನ್ನು ಕುಮಾರ್ ಬಂಗಾರಪ್ಪನವರಿಗೆ ಟಿಕೆಟ್ ಇಲ್ಲ ಅನ್ನುವಂತಹ ವಿಚಾರ. ಸೊ ಹೀಗೆ ಎಲ್ಲರೂ ಕೂಡ ಅತೃಪ್ತರೆ. ಒಂದು ವಿಚಾರ ಚರ್ಚೆ ಮಾಡ್ತಿದ್ದಾರಾ, ಅಥವಾ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರಾ, ಅಥವಾ ರಾಜ್ಯ ನಾಯಕರ ಮೇಲೆ ತಮಗಿರೋ ಅಸಮಾಧಾನವನ್ನ ಹೈಕಮಾಂಡ್ಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರಾ, ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.